NCERT 6ನೇ ತರಗತಿಯ ಕೃಷ್ಣ ಪಠ್ಯ ಪುಸ್ತಕ ವಿವಾದ ಶುರುವಾಗಿದೆ. ಈಗ ಪಠ್ಯ ಪುಸ್ತಕಕ್ಕೆ ಕೃಷ್ಣ ಎಂದು ಹೆಸರಿಟ್ಟಿದ್ದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಕೃಷ್ಣ ಹೆಸರು ಕನ್ನಡದ ಭಾಷೆ ಸಾಹಿತ್ಯಕ್ಕೆ ಸಂಬಂಧಿಸಿಲ್ಲ, ಕನ್ನಡ ಭಾಷೆ ಸಾಹಿತ್ಯಕ್ಕೆ ಈ ಹೆಸರು ಸಂಬಂಧಿಸಿಲ್ಲ ಅನ್ನೋ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಇತಿಹಾಸ ಕಡೆಗಣಿಸಿ ಪಠ್ಯ ಪ್ರಕಟ ಅಂತ ಆರೋಪಿಸಲಾಗ್ತಾ ಇದೆ. ಕನ್ನಡದ ಅಸ್ಮಿತೆಗೆ ಧಕ್ಕೆ ತರುವಂತಹ ರೀತಿಯಲ್ಲಿ ಪಠ್ಯವನ್ನ ಸಿದ್ಧಪಡಿಸಲಾಗ್ತಾ ಇದೆ. ಇದು ಆಕ್ಚುಲ್ ಆಗಿ ಹೊಸ ವಿವಾದ. ಇತಿಹಾಸ ಕಡೆಗಣಿಸಿ ಪಠ್ಯ ಪ್ರಕಟ ಅಂತ ಆರೋಪಿಸಲಾಗ್ತಾ ಇದೆ. ಕನ್ನಡದ ಅಸ್ಮಿತೆಗೆ ಧಕ್ಕೆ ತರುವಂತ ರೀತಿಯಲ್ಲಿ ಪಠ್ಯವನ್ನ ಸಿದ್ಧಪಡಿಸಲಾಗಿದೆ. NCERT ಪುಸ್ತಕ ಹಿಂಪಡೆಯಬೇಕು ಅನ್ನೋ ಆಗ್ರಹ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಎಕ್ಸ್ನಲ್ಲಿ ಮಾಜಿ ಸಚಿವ ಹಾಲಿ ಶಾಸಕ ಮಧು ಬಂಗಾರಪ್ಪ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೊಸ ಪಠ್ಯ ಪುಸ್ತಕ ಸಿದ್ಧಪಡಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಅವರು. ಪಠ್ಯ ಪುಸ್ತಕಕ್ಕೆ ಕೃಷ್ಣ ಅಂತ ಹೆಸರಿಟ್ಟಿರೋ ಅಂತ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಮಧು ಬಂಗಾರಪ್ಪ ರಿಯಾಕ್ಟ್ ಮಾಡಿದ್ದಾರೆ. ಕನ್ನಡ ಭಾಷೆ ಸಾಹಿತ್ಯಕ್ಕೆ ಸಂಬಂಧಿಸಿಲ್ಲ ಅಂತ ಆಕ್ಷೇಪವನ್ನ ನೀಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದನ, ನೋಡಿ, ಈಗ ಇದೊಂದು ಹೊಸ ವಿವಾದ. ಕನ್ನಡದ ಅಸ್ಮಿತೆಗೆ ಧಕ್ಕೆ ತರುವಂತ ರೀತಿಯಲ್ಲಿ ಪಠ್ಯವನ್ನು ಸಿದ್ಧಪಡಿಸಲಾಗಿದೆ ಅಂತ ಮಧು ಬಂಗಾರಪ್ಪನವರು ಹೇಳ್ತಾ ಇರೋದು. ಈಗ ಏನಂತೆ ಮುಂದಿನ ನಡೆ? ಮಧು ಬಂಗಾರಪ್ಪನವರ ಆಗ್ರಹ. ಪ್ರಕಟಿಸಿರುವ ಅಂದ್ರೆ ಸವಿಗನ್ನಡ, ಸಿರಿಗನ್ನಡ ಹಾಗೂ ತಿಳಿಗನ್ನಡ ಪುಸ್ತಕಗಳನ್ನ ಪರಿಗಣಿಸಿಲ್ಲ ಅಂತ ಮಧು ಬಂಗಾರಪ್ಪ ಅವರು ಆಗ್ರಹಿಸ್ತಾ ಇರುವಂತದ್ದು. ಅಂದ್ರೆ NCERT ಪುಸ್ತಕಕ್ಕೆ CBSE 6ನೇ ಕ್ಲಾಸ್ ಕನ್ನಡ ಪಠ್ಯ ಪುಸ್ತಕಕ್ಕೆ ಕೃಷ್ಣ ಅಂತ ಇಟ್ಟಿರೋದು ಅಸಂಬಂಧ. ಅಂದ್ರೆ ಇದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ, ಸಾಂಸ್ಕೃತಿಕ ಹಿನ್ನೆಲೆ ಇಲ್ಲ, ಕನ್ನಡ ಭಾಷೆಗೆ, ಸಾಹಿತ್ಯ ಹಾಗೂ ಸಂಸ್ಕೃತಿಗೆ ಇದಕ್ಕೂ ಸಂಬಂಧ ಇಲ್ಲ. ಈಗಲೇ ಇದು ಮರುಪರಿಶೀಲನೆ ಆಗಿ ಮತ್ತೊಮ್ಮೆ ಸಿದ್ಧಪಡಿಸಬೇಕು ಅನ್ನುವಂತಹ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಂದ್ರೆ ಈಗಷ್ಟೇ ಶೈಕ್ಷಣಿಕ ವರ್ಷ ಆರಂಭ ಆಗಿತ್ತು. CBSE ಅವರಿಗೆ 6ನೇ ಕ್ಲಾಸ್ ಅವರಿಗೆ ಕೃಷ್ಣ ಎಂಬ ಕನ್ನಡ ಪುಸ್ತಕವನ್ನ ವಿತರಣೆ ಮಾಡಲಾಯಿತು. ಸದ್ಯ ಇದು ಆಕ್ಷೇಪಕ್ಕೆ ಕಾರಣ ಆಗಿರುವಂತದ್ದು. ಕಾರಣ ಅದಕ್ಕಿಟ್ಟಿರುವಂತಹ ಹೆಸರು. ಈ ಹಿಂದೆ ಬಂದ ಕನ್ನಡ ಪುಸ್ತಕಗಳಿಗೆ ಅಂದ್ರೆ ಸವಿಗನ್ನಡ, ಸಿರಿಗನ್ನಡ, ತಿಳಿಗನ್ನಡ ಅಂತ ಹೆಸರನ್ನ ಇಡ್ಲಾಗಿತ್ತು. ಆದ್ರೆ ಈ ವರ್ಷ ಬಂದ ಕನ್ನಡ ಪಠ್ಯ ಪುಸ್ತಕಕ್ಕೆ ಕೃಷ್ಣ ಅಂತ ಹೆಸರಿಡ್ಲಾಗಿತ್ತು. ಇದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರುವಂತದ್ದು. ಇದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆಯಲ್ಲಿ ಇದೇ ಕನ್ನಡ ಪುಸ್ತಕದಲ್ಲಿ ಸಮತೋಲನ ಆಹಾರ ಅನ್ನುವಂತ ಪಾಠದಲ್ಲಿ ಮೊಟ್ಟೆ, ಮೀನು, ಮಾಂಸದ ಉಲ್ಲೇಖಗಳನ್ನ ಕೈಬಿಟ್ಟಿರೋದು ಕೂಡ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಕೇವಲ ವೆಜಿಟೇರಿಯನ್ ಅಂದ್ರೆ ಸಸ್ಯಾಹಾರವನ್ನ ಮಾತ್ರ ಉಲ್ಲೇಖ ಮಾಡಿರೋದು ಇದು ಉದ್ದೇಶಪೂರ್ವಕವಾಗಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅನ್ನುವಂತ ಆರೋಪ ಕೂಡ ಮಾಡಲಾಗ್ತಾ ಇರುವಂತದ್ದು. ಹೀಗಾಗಿ NCERT ಕೂಡಲೇ ಕೃಷ್ಣ ಅನ್ನುವಂತ ಪಠ್ಯ ಪುಸ್ತಕವನ್ನ ಹಿಂಪಡಿಬೇಕು, ಮತ್ತೊಂದು ಹೊಸ ರೀತಿಯಲ್ಲಿ ಸಿದ್ಧಪಡಿಸಬೇಕು ಅನ್ನುವಂತ ಆಗ್ರಹವನ್ನ ಮಧು ಬಂಗಾರಪ್ಪ ಅವರು ಮಾಡ್ತಾ ಇರುವಂತದ್ದು. ಅದು ಮುಂದೆ ಯಾವ ರೀತಿ ಟರ್ನ್ ಆಗತ್ತೆ, ಇದನ್ನ ಯಾವ ರೀತಿ ಪರಿಗಣನೆಗೆ ತೆಗೆದುಕೊಳ್ಳಲಾಗತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ. ಮಧು, ಧನ್ಯವಾದ ಚಂದನ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.